ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ನಲ್ಲಿ ಇದೀಗ ಕಳ್ಳರು ತಮ್ಮ ಕೈಚಳಕವನ್ನ ತೋರಿಸಿದ್ದಾರೆ. ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಕಳ್ಳತನ. ಅಯೋಧ್ಯೆ ಉಪಚಾರ ಹೋಟೆಲ್ನಲ್ಲಿ ಕಳ್ಳತನವನ್ನ ಮಾಡಲಾಗಿದೆ. ಹೋಟೆಲ್ನಲ್ಲಿ 2.5 ಲಕ್ಷ ಹಣವನ್ನ ಕಳ್ಳರು ಕದ್ದಿದ್ದಾರೆ. ರಾತ್ರಿ ಹೋಟೆಲ್ಗೆ ನುಗ್ಗಿ ಕ್ಯಾಶ್ ಕೌಂಟರ್ನಲ್ಲಿದ್ದಂತಹ ಹಣವನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ ಖದೀಮರು. ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ನಲ್ಲಿ ನಡೆದಿರುವಂತಹ ಕಳ್ಳತನ ಇದು. ಅಯೋಧ್ಯೆ ಉಪಚಾರ ಹೋಟೆಲ್ನಲ್ಲಿ 2.5 ಲಕ್ಷ ಹಣವನ್ನ ಖದೀಮರು ಕದ್ದು ಎಸ್ಕೇಪ್ ಆಗಿದ್ದಾರೆ. ರಾತ್ರಿ ಹೋಟೆಲ್ ಒಳಗಡೆ ನುಗ್ಗಿ ಕ್ಯಾಶ್ ಕೌಂಟರ್ನಲ್ಲಿದ್ದಂತಹ ಹಣವನ್ನ ಕದ್ದು ಎಸ್ಕೇಪ್ ಆಗಿರುವಂತದ್ದು. ಕಬ್ಬಿಣದ ರಾಡ್ನಿಂದ ಬೀಗ ಮುರಿದು ಕಳ್ಳತನವನ್ನ ಮಾಡಿದೆ ಈ ಗ್ಯಾಂಗ್. 4 ಮಂದಿ ಯುವಕರ ಗ್ಯಾಂಗ್ನಿಂದ ನಡೆದಂತಹ ಕಳ್ಳತನ ಇದು. 4 ಮಂದಿ ಯುವಕರ ಗ್ಯಾಂಗ್ನಿಂದ ನಡೆದಿರುವಂತಹ ಕಳ್ಳತನ. ಅಯೋಧ್ಯೆ ಉಪಚಾರ ಹೋಟೆಲ್ನಲ್ಲಿ 2.5 ಲಕ್ಷ ರೂಪಾಯಿ ಹಣವನ್ನ ಕದ್ದು 4 ಜನದ ಗ್ಯಾಂಗ್ ಇದೀಗ ಎಸ್ಕೇಪ್ ಆಗಿದೆ. ಕಬ್ಬಿಣದ ರಾಡ್ನಿಂದ ಬೀಗವನ್ನ ಮುರಿದು ಕಳ್ಳತನಕ್ಕೆ ಯತ್ನವನ್ನ ಮಾಡಿದ್ದಂಥದ್ದು. 4 ಮಂದಿ ಗುಂಪನ್ನ ಕಟ್ಕೊಂಡು ಹೋಗಿದ್ರು. ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ನಲ್ಲಿ 4 ಮಂದಿ ಕಳ್ಳತನವನ್ನ ಮಾಡಿರುವಂಥದ್ದು. ಅಯೋಧ್ಯೆ ಉಪಚಾರ ಹೋಟೆಲ್ ಇದು. ಕ್ಯಾಶ್ ಕೌಂಟರ್ನಲ್ಲಿರುವಂತಹ ಹಣವನ್ನ ಇದೀಗ ಕದ್ದು ಹೋಗಿದ್ದಾರೆ. ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಕಳ್ಳತನ ಇದು. ಬೀಗವನ್ನ ಮುರಿದ್ರು, ಅದಾದ ನಂತರ ಹಣವನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ. ಎಲ್ಲಾ ದೃಶ್ಯಗಳು ಇದೀಗ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಆಗಿರುವಂತದ್ದು. 4 ಜನ ಇದ್ದಂತಹ ಗ್ಯಾಂಗ್ ಇದು. ಕೃತ್ಯವನ್ನ ಮಾಡಲಾಗಿದೆ. ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ನಲ್ಲಿ ನಡೆದಿರುವಂತಹ ಕಳ್ಳತನ. ಕ್ಯಾಶ್ ಕೌಂಟರ್ನಲ್ಲಿದ್ದಂತಹ ಹಣವನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ ಖದೀಮರು. ಇಬ್ಬರು ಬೀಗ ಮುರಿದು ಕಳ್ಳತನ ಮಾಡಿದ್ರೆ ಮತ್ತಿಬ್ಬರು ಹೋಟೆಲ್ ಬಳಿ ನಿಂತು ನೋಡ್ತಾ ಇದ್ರಂತೆ ಯಾರು ಬರ್ತಾರೆ ಅನ್ನೋದನ್ನ. ಜನತಾ ಬಜಾರ್ ಔಟರ್ ರಿಂಗ್ ರೋಡ್ ನಲ್ಲಿ ನಡೆದಿರುವಂತಹ ಘಟನೆ. ರಿಂಗ್ ರೋಡ್ ಪಕ್ಕದಲ್ಲೇ ಇರುವಂತಹ ಅಯೋಧ್ಯ ಉಪಚಾರ್ ಹೋಟೆಲ್ ಇದು. ಜನವರಿ 2ರಂದು ಮಧ್ಯರಾತ್ರಿ 1:45ರ ಸುಮಾರಿಗೆ ನಡೆದಿರುವಂತಹ ಕಳ್ಳತನ. ಬೆಳಗ್ಗೆ ಹೋಟೆಲ್ ಸಿಬ್ಬಂದಿ ಕ್ಯಾಶ್ ಕೌಂಟರ್ನಲ್ಲಿ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಹಣ ಇಲ್ದಲೇ ಇರೋದು ಬೆಳಕಿಗೆ ಬಂದಿದೆ. ಕೂಡಲೇ ಸಿಕೆ ಅಚ್ಚುಕಟ್ಟು ಪೊಲೀಸರಿಗೆ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ ಮ್ಯಾನೇಜರ್. ಇದಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಬೀಗ ಮುರಿತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಇನ್ನಿಬ್ರು ಆಚೆಗಡೆ ನಿಂತ್ಕೊಂಡು ಯಾರು ಬರ್ತಾರೆ ಅನ್ನೋದನ್ನ ವಾಚ್ ಮಾಡ್ತಾ ಇದ್ರಂತೆ. ನೋಡಿ, ಸಿನಿಮಾ ಸ್ಟೈಲ್ ನಲ್ಲಿ ಎಲ್ಲವನ್ನ ಕೂಡ ಪ್ರೀ ಪ್ಲಾನ್ ಮಾಡ್ಕೊಂಡು ಹೋಗಿದ್ದಂಥದ್ದು ಕಳ್ಳತನ ಮಾಡೋದಕ್ಕೆ. ಇತ್ತೀಚೆಗೆ ಕಳ್ಳತನ ಪ್ರಕರಣಗಳು ಜಾಸ್ತಿ ಆಗಿದ್ದಾವೆ. ಅದು ಕೇವಲ ಬೆಂಗಳೂರು ಅಂತ ಅಷ್ಟೇ ಅಲ್ಲ, ಎಲ್ಲಾ ಕಡೆನೂ ಕೂಡ ಸಿಸಿ ಕ್ಯಾಮೆರಾಗಳು ಇರುತ್ತೆ ಅನ್ನೋದನ್ನ ಗೊತ್ತಿದ್ರು ಕೂಡ ಕಳ್ಳತನವನ್ನ ಮಾಡೋದಕ್ಕೆ ಮುಂದಾಗ್ತಾರೆ ಖದೀಮರು. ದೇವಸ್ಥಾನ ಬಿಡಲ್ಲ, ಹೋಟೆಲ್ ಬಿಡಲ್ಲ, ಮನೆಗಳನ್ನ ಬಿಡಲ್ಲ, ಎಲ್ಲಿ ಸಿಕ್ಕಿದ್ರು ಕೂಡ ಬಿಡೋದಿಲ್ಲ. ಪೊಲೀಸರು ಎಲ್ಲ ಸರ್ಚ್ ಮಾಡ್ತಾರೆ, ಇವರನ್ನ ತನಿಖೆ ಮಾಡ್ತಾರೆ, ಇವರನ್ನ ಪತ್ತೆ ಹಚ್ಚುತ್ತಾರೆ ಅನ್ನೋದು ಗೊತ್ತಿದ್ರು ಕೂಡ, ಸಿಸಿ ಕ್ಯಾಮೆರಾದಲ್ಲಿ ಎಲ್ಲ ರೆಕಾರ್ಡ್ ಆಗುತ್ತೆ ಅನ್ನೋದು ಗೊತ್ತಿದ್ರು ಕೂಡ ಕಳ್ಳರು ತಮ್ಮ ಕೈ ಚಳಕವನ್ನ ತೋರಿಸ್ತಾರೆ. ಜನತಾ ಬಜಾರ್ ಔಟರ್ ರಿಂಗ್ ರೋಡ್ ಬಳಿ ನಡೆದಿರುವಂತಹ ಘಟನೆ ಇದು. 2ನೇ ತಾರೀಕು ಮಧ್ಯರಾತ್ರಿ 1:45ರ ಸುಮಾರಿಗೆ ನಡೆದಿರುವ ಕಳ್ಳತನ. ಬೆಳಗ್ಗೆ ಹೋಟೆಲ್ ಸಿಬ್ಬಂದಿ ಹೋಗಿ ಕ್ಯಾಶ್ ಕೌಂಟರ್ನಲ್ಲಿ ಚೆಕ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಹಣ ಇಲ್ದಲೇ ಇರೋದು ಗೊತ್ತಾಗಿದೆ ಮ್ಯಾನೇಜರ್ಗೆ. ಕೂಡಲೇ ಸಿಕೆ ಅಚ್ಚುಕಟ್ಟು ಪೊಲೀಸರಿಗೆ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೋಟೆಲ್ನಲ್ಲಿದ್ದಂತಹ ಸಿಸಿ ಟಿವಿಯನ್ನ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಗೊತ್ತಾಗಿರುವಂತದ್ದು. ಎಫ್ಐಆರ್ ಅನ್ನ ದಾಖಲಿಸಿ ಆರೋಪಿಗಳ ಬಂಧನಕ್ಕೆ ಬಲೆಯನ್ನ ಕೂಡ ಬೀಸಿದ್ದಾರೆ ಪೊಲೀಸರು. ಈಗಾಗಲೇ ಇದೆಲ್ಲವನ್ನ ಗಮನಿಸ್ತಾ ಇರುವಂತಹ ಪೊಲೀಸರು ಆರೋಪಿಗಳ ಹುಡುಕಾಟವನ್ನ ಮಾಡ್ತಾ ಇರುವಂತದ್ದು. ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ನಲ್ಲಿ ನಡೆದಿರುವಂತಹ ಕಳ್ಳತನ. ಕಳ್ಳರು ತಮ್ಮ ಕೈಚಳಕವನ್ನ ತೋರಿಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ. ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಕಳ್ಳತನ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಶಿವು ಸಂಪರ್ಕದಲ್ಲಿದ್ದಾರೆ. ಶಿವು, ಇತ್ತೀಚೆಗೆ ಕಳ್ಳತನದ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಇದೀಗ ನಾವು ನೋಡ್ತಾ ಇದ್ವಿ ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ನಲ್ಲೂ ಕೂಡ ಇದೇ ರೀತಿಯಾದಂತಹ ಕಳ್ಳತನ ನಡೆದಿದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಸುಕನ್ಯಾ, ಬೆಂಗಳೂರಿನಲ್ಲಿ ಕಳ್ಳರು ಹೋಟೆಲ್ಗೆ ನುಗ್ಗಿರುವಂತದ್ದು. ಮಧ್ಯರಾತ್ರಿಯಲ್ಲಿ ಹೋಟೆಲ್ಗೆ ನುಗ್ಗಿ ಕ್ಯಾಶ್ ಅನ್ನ 2.5 ಲಕ್ಷದಷ್ಟು ಹಣವನ್ನ ಎಗರಿಸಿಕೊಂಡು ಹೋಗಿದ್ದಾರೆ. ರಾತ್ರಿ
ವೇಳೆ ಹೊರಗಡೆ ಇಬ್ಬರನ್ನ ವಾಚ್ ಮಾಡ್ತಿರ್ತಾರೆ. ಒಳಗಡೆ ಇಬ್ಬರು ನುಗ್ಗಿ ಕಬ್ಬಿಣದ ರಾಡುಗಳಿಂದ ಬೀಗವನ್ನು ಮುರಿದು ಕಳ್ಳತನ ಮಾಡುವಂತದ್ದು. ಇದು ಈಗ CCTV ಸಮೇತವಾಗಿ ಆಚೆ ಬಂದಿರುವಂತದ್ದು. ಅಯೋಧ್ಯೆ ಉಪಚಾರ ಅನ್ನೋ ಹೋಟ್ಲಲ್ಲಿ ಈ ಘಟನೆ ನಡೆದಿದೆ. ಜನತಾ ಬಜಾರ್ ಔಟರ್ ರಿಂಗ್ ರೋಡ್ ಬಳಿ ಇರುವಂತದ್ದು ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುತ್ತೆ. ಇಲ್ಲಿ ನಿನ್ನೆ 2ನೇ ತಾರೀಕು ರಾತ್ರಿ ಕಳ್ಳರು ತಮ್ಮ ಕೈ ಕೆಳಕೊಂಡು ತೋರಿಸಿರುವಂತದ್ದು. ನುಗ್ಗು ಅವರು ಸಂಪೂರ್ಣವಾಗಿ ವಾಚ್ ಮಾಡ್ತಾನೆ, ಒಳಗಡೆ ಇಬ್ರು ಹೋಗಿ ಹೊರಗಡೆ ಇಬ್ರು ವಾಚ್ ಮಾಡ್ತಾನೆ 2.5 ಲಕ್ಷದಷ್ಟು ಹಣವನ್ನು ಎಗರಿಸ್ಕೊಂಡು ಹೋಗಿದ್ದಾರೆ. ಬೆಳಿಗ್ಗೆ ಬಂದು ಹೋಟೆಲ್ ತೆಗೆದಂತ ಸಂದರ್ಭದಲ್ಲಿ ಮ್ಯಾನೇಜರ್ಗೆ ಶಾಕ್ ಆಗುತ್ತೆ. ಆಗ ತಕ್ಷಣವೇ ಸಿಕೆ ಅಚ್ಚುಕಟ್ಟು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಈಗ ಸಿಕೆ ಅಚ್ಚುಕಟ್ಟು ಪೊಲೀಸರು FIR ನ ದಾಖಲಿಸಿಕೊಂಡು ಆರೋಪಿಗಳನ್ನು ಹುಡುಕಾಟ ಮಾಡೋ ಕೆಲಸವನ್ನು ಮಾಡ್ತಿದ್ದಾರೆ. ಇದರಲ್ಲಿ ಪಕ್ಕಾ ಯೋಚನೆ ಮಾಡಿ ಹೇಗ್ ಮಾಡ್ಬೇಕು, ಯಾವ ರೀತಿ ಇದನ್ನ ಕಳ್ತನ ಮಾಡ್ಬೇಕು ಅನ್ನುವಂಥದ್ದನ್ನ ಸ್ಕೆಚ್ ಹಾಕಿ ಅದೇ ರೀತಿಯಲ್ಲಿ ಕಳ್ತನಕ್ಕೆ ಇಳಿದಿರುವಂತದ್ದು ಗ್ಯಾಂಗ್ಗಳು. ಅದರಲ್ಲಿ ಈಗ ಈ ಅಯೋಧ್ಯೆ ಹೋಟೆಲ್ ಅಲ್ಲೂ ಕೂಡ ಕಳ್ತನ ಮಾಡಿದ್ದಾರೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಮತ್ತಷ್ಟು ಕ್ರೈಮ್ ಜಾಸ್ತಿ ಆಗ್ತಾ ಇದೆ. ಕಳ್ತನಗಳು, ಹೊಡೆದಾಟ, ಪುಡಿ ರೌಡಿಸಮ್ಮು ಈ ಎಲ್ಲವೂ ಕೂಡ ಹೆಚ್ಚಾಗ್ತಾ ಇದೆ. ಅದು ಪೊಲೀಸರ ಗಮನಕ್ಕೂ ಕೂಡ ಬರಬೇಕಾಗಿದೆ. ಇದೇ ಒಂದು ವಿಚಾರವನ್ನ ಪೊಲೀಸ್ ವಾರ್ಷಿಕ ಮಹಾಸಭೆಯಲ್ಲಿ CM ಮತ್ತೆ ಹೋಮ್ ಮಿನಿಸ್ಟರ್ ಕೂಡ ಪೊಲೀಸರಿಗೆ ತಾಕೀತು ಮಾಡಿದ್ರು. ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ, ಅದನ್ನ ನೀವು ಹದ್ದುಬಸ್ತಿಗೆ ತರಲಿಲ್ಲ ಅಂತಂದ್ರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಅಂತ ಹೇಳಿ ಈ ರೀತಿಯಾಗಿ ಕಳ್ಳತನಗಳಾದಾಗ ಬಹಳಷ್ಟು ಕಟ್ಟುನಿಟ್ಟಿನ ಕ್ರಮ ವಹಿಸಬೇಕಾಗುತ್ತೆ. ಕ್ರೈಮ್ ಪೊಲೀಸ್ ಅವರು ಏನಿದ್ದಾರೆ, ಆ ಏರಿಯಾದ ಕ್ರೈಮ್ ಪೊಲೀಸ್ ಅವರು ಎಲ್ಲವನ್ನೂ ಕೂಡ ನಿಗಾ ಇಟ್ಕೋಬೇಕಾಗುತ್ತೆ. ನೈಟ್ ಬೀಟ್ ಅಲ್ಲಿ ಕೂಡ ನೋಡ್ಕೋಬೇಕಾಗುತ್ತೆ. ಸದ್ಯಕ್ಕೀಗ ಸಿಕೆ ಅಚ್ಚುಕಟ್ಟು ಪೊಲೀಸರು ಆರೋಪಿಗಳಿಗೋಸ್ಕರ ಹುಡುಕಾಟ ನಡೆಸಿದ್ದಾರೆ. ಸುಕನ್ಯಾ. ಓಕೆ, ಧನ್ಯವಾದಗಳು ಶಿವು ಹೆಚ್ಚಿನ ಮಾಹಿತಿಗಾಗಿ. ಬೆಂಗಳೂರಿನಲ್ಲಿ ನಡೆದಂತಹ ಕಳ್ಳತನ ಇದು. ಇದೀಗ ಪೊಲೀಸರು ಈ 4ವರನ್ನು ಕೂಡ ಬಂಧನ ಮಾಡೋದಕ್ಕೆ ಬಲೆಯನ್ನ ಬೀಸಿದ್ದಾರೆ. ಆರೋಪಿಗಳ ಹುಡುಕಾಟದಲ್ಲಿ ತನಿಖೆಯನ್ನ ಕೂಡ ಆರಂಭ ಮಾಡಿರುವಂತದ್ದು ಪೊಲೀಸರು. ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ನಲ್ಲಿ ನಡೆದಂತಹ ಕಳ್ಳತನ